ನನ್ನ ಶಾಪ್ ನ 1 year ಕಂಪ್ಲೀಷನ್ ಆಗಿದೆ. ಶಿವಾಜಿನಗರ್ಗೆ ಬಂದ್ವಿ, ಅಂದ್ರೆ ಕಮರ್ಷಿಯಲ್ ಸ್ಟ್ರೀಟ್ಗೆ. ಹೊರಗಡೆ ಒಂದು ಬಟ್ಟೆ ನೋಡಿದ್ವಿ, ಅದು ಇಷ್ಟ ಆಗಿ ಶಾಪ್ ಒಳಗಡೆ ಬಂದ್ವಿ. ನಾಳೆ ನಮ್ಮ ಶಾಪಿಂದು 1 year ಆನಿವರ್ಸರಿ. ನಾನು ಪ್ರಾಪರ್ ಆಗಿ ಡಯಟ್ ಸ್ಟಾರ್ಟ್ ಮಾಡಿರೋದು ನೋಡಿದ್ದೆಲ್ಲ ಬೇಕು ಅನ್ನೋ ರೇಂಜಿಗೆ ಕುತ್ಕೊಂಡು ಶೇವಿಂಗ್ ಮಾಡ್ತಾರೆ ಅವರು. ನಮ್ಮನೇಲಿ ಲೈಟ್ ಇದೆಲ್ಲ ಅದ್ರ ಮುಂದೆ ಕುತ್ಕೊಂಡು ಡೈಲಿ. ಸೊ ಗೈಸ್ ಮಾರ್ನಿಂಗ್ ಮೂಡ್ ಆಫ್ ಆಗ್ತಿದೆ. ನಮ್ಮ ಅಪ್ಪ ಎಲ್ಲ ಮಿಸ್ ಆಗ್ಬಿಟ್ಟಿದ್ದಾರೆ. ಹುಡುಕ್ಬೇಕು ಇವಾಗ ನಮ್ಮ ಅಪ್ಪನ. ಎಷ್ಟು ಹೆಂಗ್ ಮಲಗಿದ್ಲು ಗೊತ್ತಾ, ಹಿಂಗ್ ಮಲ್ಕೊಂಡಿದ್ದಾರೆ. ನಿದ್ದಲ್ಲಿ ಹಿಂಗ್ ಪಟಾರ ಹೊಡೆದ್ಬಿಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ನಿಮ್ಮ ಧನಶ್ರೀ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಅಮ್ಮಂಗೆ ನಿನ್ನೆ ನಾನು ಏನ್ ಹೇಳ್ದೆ ಗೊತ್ತಾ, ಅಮ್ಮ ನನ್ಗೆ ಈ ತರ ಡಯಟ್ ಮಾಡ್ಬೇಕು, ಸೊ ನಾಳೆಯಿಂದ ನನ್ಗೆ ಸ್ವೀಟು ಕಟ್ಟು ಏನು ಕೊಡ್ಬೇಡ್ರಿ ಅಂತ. ನಮ್ಮಮ್ಮ ತುಂಬಾ ಸೀರಿಯಸ್ ಆಗಿ ತಗೊಂಡು ನನ್ನ ಫೇವ್ರೆಟ್ ಐಟಮ್ ಮಾಡಿ ಅದರಲ್ಲಿ 2 ನಿಂಗೆ ಕೊಡ್ತೀನಿ, 2 ನಿಂದು ನಾನು 3 ಅಂತ ಹೇಳ್ತವ್ರೆ. ನಾನು ನನ್ನ ಬಿಸಿನೀರಿಗೆ ಲೆಮನ್ ಹಾಕೊಂಡು ಕುಡಿತಾ ಇದ್ದೀನಿ, ಸೀರಿಯಸ್ ಆಗಿ ತಗೋತಾ ಇದ್ದೀನಿ. ಮತ್ತೆ ಹ್ಯಾವ್ ಟು ಬಿ ಇನ್ ಶೇಪ್ ಅಂತ ಹೇಳ್ಬಿಟ್ಟು 2 kg ಜಾಸ್ತಿ ಆಗಿದ್ದೀನಿ. ಎಂಜಾಯ್ಮೆಂಟ್ನ ಕಟ್ ಮಾಡಿ ಸೀರಿಯಸ್ ಆಗಿರ್ಬೇಕು ನನ್ನ ಡಯಟ್ ಮೇಲೆ. ತೋರಿಸಿ ತಟ್ಟೆ ತೋರಿಸಿ. ದಿಸ್ ಇಸ್ ಮೈ ಫೇವ್ರೆಟ್ ಫುಡ್ ಗೈಸ್. ನಿಮ್ಮನೇಲೂ ಮಾಡ್ತಾರಾ? ಕಮೆಂಟ್ ಮಾಡಿ. ಈ ವಿಡಿಯೋಲಿ ಏನಪ್ಪಾ ಅಂತಂದ್ರೆ, ನನ್ನ ಶಾಪ್ ನ 1 year ಕಂಪ್ಲೀಷನ್ ಆಗಿದೆ. ಸೊ 1 year ಆನಿವರ್ಸರಿ ವಿಡಿಯೋ ಇದು. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಸೊ ಹಾಗಾಗಿ ಇವತ್ತು ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನೇನ್ ಮಾಡ್ತೀವಿ, ಏನೇನ್ ಪ್ಲಾನಿಂಗ್ ಆಗುತ್ತೆ. ಫೈನಲಿ ನಾವಿವಾಗ ಶಿವಾಜಿನಗರ್ಗೆ ಬಂದ್ವಿ, ಅಂದ್ರೆ ಕಮರ್ಷಿಯಲ್ ಸ್ಟ್ರೀಟ್ಗೆ. ನಾಳೆ ಏನೇನ್ ಬೇಕು ಅದಕ್ಕೆ ಬಟ್ಟೆ ಎಲ್ಲ ಸ್ವಲ್ಪ ಶಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕೊಳಕ್ ಅನ್ನೋದ್ರ ಬಟ್ಟೆ ಇಲ್ಲ. ನಮ್ಮಮ್ಮನ್ನ ಮತ್ತೆ ಭರತ್ನ ಕರ್ಕೊಂಡ್ ಬಂದೆ. ಸೊ ಇವಾಗ ನೋಡೋಣ ಏನ್ ಸಿಗುತ್ತೆ, ಏನೇನ್ ತಗೋಬಹುದು ಅಂತ ಹೇಳ್ಬಿಟ್ಟು. ಇವಾಗ ಪನ್ನೀರ್ ಬಂದಿದೆ ಅಂಡ್ ಬಿರಿಯಾನಿ ರೈಸ್ ಏನೋ ಬಂದಿದೆ. ನಾನೊಂದು ಸೂಪ್ ಕೂಡ ಹೇಳಿದ್ದೀನಿ. ನಮ್ಮಮ್ಮಂಗೆ ದೈಪುರಿ ಅಂತೆ. ನನ್ನ ಪ್ರಕಾರ ಇಷ್ಟು ರೈಸ್ ಆಗೋದು ಡೌಟು. ನಮ್ಮಮ್ಮ ನೋಡಿ ದೈಪುರಿ ಆರ್ಡರ್ ಮಾಡಿದ್ದಾರೆ, ನಂದು ಸೂಪ್ ಎಲ್ಲ ಬಂತು. ಇವತ್ತು ಎಷ್ಟು ಬೇಕೋ ಅಷ್ಟೇ ಶಾಪಿಂಗ್ ಮಾಡೋಣ, ಬಿಕಾಸ್ ಇವತ್ತು ತುಂಬಾ ಖರ್ಚೆಲ್ಲ ಇದೆ, ಇವತ್ತು ನಾಳೆ ಎಲ್ಲ. ಹಾಗಾಗಿ ಜಾಸ್ತಿ ಖರ್ಚು ಮಾಡೋದು ಬೇಡ, ಅನ್ನೆಸೆಸರಿ ಇಲ್ಲ. ಇನ್ನೊಂದು ದುಡ್ಡಿಲ್ಲ ನನ್ನ ಹತ್ರ. ಒಂದ್ಸಲ ಶಿವಾಜಿನಗರ್ ಶಾಪಿಂಗ್ ಇದೆ ಅಂತ ಹೇಳ್ಬಿಟ್ಟು ಇನ್ನೊಂದು ವಿಡಿಯೋ ಮಾಡೋಣ. ಫೈನಲಿ ಒಂದು ಹೊರಗಡೆ ಒಂದು ಬಟ್ಟೆ ನೋಡಿದ್ವಿ, ಅದು ಇಷ್ಟ ಆಗಿ ಶಾಪ್ ಒಳಗಡೆ ಬಂದ್ವಿ. ಇದೊಂದು ಇಷ್ಟ ಆಯಿತು. ಇದು ಇವಾಗ ತೆಗ್ಸಿದ್ದು ಕಲರ್ ನೋಡಿ. ಆಲ್ರೆಡಿ ಒಂದು ಆರೆಂಜ್ ಇದೆ, ಬಟ್ ಆ್ಯಕ್ಚುಲಿ ನೋಡಿ ಬಂದಿದ್ದು ಈ ಒಂದು ಡ್ರೆಸ್ನ ನೋಡಿ ಬಂದಿದ್ದು. ಇವಾಗ ಯಾವ್ದು ತೊಗೊಳ್ಳೋದು ಏನು ಅಂತ ಡಿಸೈಡ್ ಮಾಡೋದೇ ಕಷ್ಟ ಇದೆ, ಸ್ವಲ್ಪ ಜಾಸ್ತಿ ಹೇಳ್ತಾರೆ. ನಾನು ಈ ಒಂದು ಔಟ್ಫಿಟ್ನ ಹಾಕೊಂಡು ನೋಡ್ತಾ ಇದ್ದೀನಿ, ಬಟ್ ಆದರೂ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನಗೆ. 6000 ಅಂತ ಹೇಳಿದ್ರು. ಫಸ್ಟಿಗೆ ಕೊಡೋಕೆ ರೆಡಿ ಇದೆ, ಬಟ್ ಇವಾಗ ಯಾಕೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಏನಪ್ಪ ಅಂತಂದರೆ ಶಾಪ್ ಮರ್ತೋಗ್ಬಿಟ್ಟಿದ್ದೀನಿ, ಯಾವ ಶಾಪು ಅಂತ. ಅವಾಗಲಿಂದ ಹುಡುಗಾಡ್ತಿದ್ದೀನಿ ನಾನು ಯೂಶಲಿ ಹೋಗೋ ಶಾಪ್ನ. ಅಲ್ಲಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಸಲ್ವಾರ್ ಕಲೆಕ್ಷನ್ಸು. ಅಲ್ಲಿ ನೋಡಿ ಒಂಥರ ಚೆನ್ನಾಗಿತ್ತು, ಬಟ್ ಏನೋ ನನ್ನ ಮೇಲೆ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಕಲರ್ ಕಾಂಪ್ಲಿಮೆಂಟ್ ಆಗ್ತಿರ್ಲಿಲ್ಲ ಅಂತ ಅನ್ನಿಸ್ತು. ಸೊ ಅಲ್ಲಿ ಹೋಗಿ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಹುಡುಕೊಂಡು. ಒಂದು ಪೈನಾಪಲ್ ತಿಂದೆ ಆ್ಯಂಡ್ ಸರ್ ಒಂದು ಪೈನಾಪಲ್ ಮತ್ತು ಒಂದು ಮ್ಯಾಂಗೋ ತಿಂತವ್ರೆ. ನನಗೆ ಡ್ರೆಸ್ ನಾನು ಎಲ್ಲೆಲ್ಲಿ ತೊಗೋಬೇಕು ನಾನು ಅಂದ್ಕೊಂಡಿದ್ನಲ್ಲ, ಆ ಶಾಪ್ ಕೂಡ ಸಿಕ್ತು. ಬಟ್ ಏನಪ್ಪ ಅಂತಂದರೆ ಅತಿಯಾಗಿ ಜಾಸ್ತಿ ಪ್ರೈಸ್ ಹೇಳ್ತಾ ಇದ್ದಾರೆ ಎಲ್ಲ ಕಡೆನೂ. ಸೊ ಇಲ್ಲೊಂದು ಕಡೆ ನೋಡ್ತಾ ಇದ್ದೀನಿ. ಸೊ ಇಲ್ಲಿ ವಿಚಾರಿಸೋಣ ಅಂತ ಬಂದಿದ್ದೀನಿ, ನೋಡೋಣ ನಾನು ಚೆನ್ನಾಗಿ ಸಿಗುತ್ತಾ. I don't have a white. ಇದು ಪ್ಯಾಂಟ್ ಯಾವ ಥರ ಇದೆ? ಫೈನಲಿ ಶಾಪಿಂಗ್ ಆಗಿ ಆಟೋಗೆ ಬಂದ್ವಿ. ಆಟೋ ಏನ್ ಸಕ್ಕತ್ತಾಗಿದೆ ಅಂದ್ರೆ ನೋಡಿ, ಫುಲ್ ಪಿಂಕ್ ಅಲ್ಲೆಲ್ಲ ಮಾಡಿದ್ದಾರೆ ಸೀಟ್ಸ್ನ. ಕ್ರೇಜಿ ಅಲ್ಲ? ಇಲ್ಲಿ 15 years ಕಂಪ್ಲೀಟ್ ಆಗಿರೋ ಇದು ಏನು ಮಂತ್ರಿ ಮಾಲ್ ಆನಿವರ್ಸರಿ ಇದ್ರ ಹಾಕಿದ್ದಾರೆ. ಅಂದ್ರೆ ಫುಲ್ ಏನೇನೋ ಡೆಕೋರೇಷನ್ ಎಲ್ಲ ಮಾಡಾಕಿದ್ದಾರೆ. ನಾಳೆ ನಮ್ಮ ಶಾಪಿಂದು 1 year ಆನಿವರ್ಸರಿ. ಹಿಂಗೆ ಎಲ್ಲರದ್ದು ಸೆಲೆಬ್ರೇಷನ್ ನಡೀತಾ ಇರಲಿ ಅಲ್ವಾ. ಮಂತ್ರಿಗೆ ಹೋಗಿ ಮಂತ್ರಿಯಿಂದ ಮನೆಗೆ ಬಂದು ಒಂದು ಸ್ವಲ್ಪ ಟೈಮ್ ತೊಗೊಂಡಿದ್ದೇನೋ ಪ್ಲಾನಿಂಗ್ ಎಲ್ಲ ಮಾಡಿ ಇವಾಗ ಸ್ವೀಟ್ ತೊಗೊಳಕ್ಕೆ ಅಂತ ನಾನು, ಯಶು ಮತ್ತು ಭರತ್ ಎಲ್ಲ ಇಲ್ಲಿ ನಮ್ಮ ಮನೆ ಹತ್ರ ಲಾಸ್ಟ್ ಟೈಮು ಅಂಗಡಿ ಪೂಜೆಗೆ ಸೇಮ್ ಜಾಗಕ್ಕೆ ಸ್ವೀಟ್ ತೊಗೊಳಕ್ಕೆ ಎಲ್ಲರೂ ಬಂದ್ವಿ. ಇಷ್ಟೆಲ್ಲ ಸ್ವೀಟ್ಸ್ ನೋಡಿದ್ಮೇಲೆ ನಾನು ಡಿಸೈಡ್ ಮಾಡಿದ್ದೇನಪ್ಪ ಅಂತಂದರೆ ಕಾಜು ಕಟ್ಲಿಂದ ತೊಗೊಂಡ್ಬಿಡೋಣ ಅಂತ. ಬಿಕಾಸ್ ಭರತ್ ಕೂಡ ಅದನ್ನೇ ಹೇಳಿದ್ರು. ಆ್ಯಂಡ್ ಭರತ್ತಿಗೆ ಸುಮ್ಮನೆ ಇರೋದಕ್ಕೆ ಆಗಲ್ಲ ಗೈಸ್. ದೊಡ್ಡ ನಂಬರ್ 1 ಕಿತಾಪತಿ. ಕ್ಯಾಮ್ರಾದಲ್ಲಿ ಅಷ್ಟೇ ಪಾಪ ಥರ ಇನ್ನೋಸೆಂಟ್ ಥರ ತೋರಿಸ್ಕೊಳ್ಳೋದು. ನಂಬರ್ 1 ಏನಂತಾರೆ, ನಂಬರ್ 1 ಬೇಡ ಬಿಡಿ. ಹಾಂ ಹಂಗಂತೂ ಇವತ್ತು ನಾನು ಪ್ರಾಪರಾಗಿ ಡಯಟ್ ಸ್ಟಾರ್ಟ್ ಮಾಡಿರೋದು ನೋಡಿದ್ದೆಲ್ಲ ಬೇಕು ಅನ್ನಿಸ್ತು. ಇಷ್ಟು ದಿನ ಏನು ತಿನ್ನೋ ಮನಸ್ಸಿರಲಿಲ್ಲ. ಇವತ್ತು ಪಾನಿಪುರಿನೂ ಎಳಿತಿದೆ, ಇಲ್ಲಿ ನೋಡಿದ್ದೆಲ್ಲ ಎಳಿತಾ ಇದೆ. ಆ್ಯಂಡ್ ಇಲ್ಲಿ ತೋರಿಸ್ತೀನಿ, ನನ್ನ ಫೇವ್ರೆಟ್ ಕ್ಯಾರೆಟ್ ಅಲ್ವಾ ಎಳಿತಾ ಇದೆ. ಈ ಪಕೋಡನೂ ಕರೀತಾ ಇದೆ ನಂಗೆ ಇವತ್ತು. ಫಸ್ಟ್ ದಿನ ನಂಗೆ ಗಿವ್ ಅಪ್ ಮಾಡಬಾರ್ದು ವಯಸ್ಸು ಏನೇ ಆದ್ರೂ. ನಾಳೆನೂ ಅಷ್ಟೇ ನಾನು ಸ್ವೀಟ್ ತಿನ್ನೋಕೆ ಹೋಗಲ್ಲ, ಬೇರೆಯವರೆಲ್ಲ ತಿನ್ನಲಿ, ನಾನಂತೂ ತಿನ್ನಲ್ಲ.
ನಮ್ಮಮ್ಮ ಎಷ್ಟು ಟ್ರೈ ಮಾಡ್ತಾರೆ ನಾಳೆ ನೋಡಿ ನಂಗೆ ತಿನ್ಸೋದಕ್ಕೆ. ನಮ್ಮಮ್ಮ ಎಷ್ಟು ಇದ್ರಲ್ಲ ಅವ್ರ ಹತ್ರ ಹುಷಾರಾಗಿರ್ಬೇಕು. ಒಪ್ಪಿ ತಪ್ಪಿ ಯಾಮಾರ್ಬಿಟ್ರೆ ಫೋನಲ್ಲಿ ಇದ್ದ ಗ್ಯಾಪಲ್ಲಿ ತುರ್ಕೋಗ್ಬಿಟ್ಟಿರ್ತಾರೆ. ನಮ್ಮ ಅಪ್ಪನೂ ಹಂಗಿದೆ. ಬರದ್ ನೋಡಿ ಇಲ್ಲಿ ಬರದ್ ತಿನ್ಸಕ್ ಟ್ರೈ ಮಾಡ್ತಾರಲ್ಲ. ಒಂದ್ ಲೈಫ್ ಫಿಟ್ ಆಗಿರ್ಬೇಕು. ಅಜ್ಜಿ ಯಾರು ನೋಡಿದ್ರೆ ಹಿಂಗಿರ್ಬೇಕಪ್ಪ ಅನ್ಕೋಬೇಕು, ಹಂಗಿರ್ಬೇಕು. ನನ್ ಮಗು 1.25 kg ಒಂದು ಕಾಲ ಒಂದೂವರೆನಾ ಇದು 1.25 kg ಬಾಕ್ಸ್ ಅಂತ ನೋಡಿ ಎಷ್ಟು ಸ್ವೀಟ್ಸ್ ಬರ್ತಾ ಇದೆ. ಅಂಡ್ ಈ ತರದ್ದು 3 ಬಾಕ್ಸ್ ಮಾಡಿಸಿದೀವಿ. ಇಲ್ಲಿ 2 kg ಸ್ವೀಟ್ಸ್ ತಗೋತಾರೆ. ಸೊ ಇವಾಗ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ. ಇವಾಗ ಫುಲ್ಲು ಶಾಪ್ ಕ್ಲೀನ್ ಆಗುತ್ತೆ. ತುಂಬ ದಿನಗಳಾದಮೇಲೆ ಪ್ರಾಪರಾಗಿ ಒಂದು ಟೀಮ್ನ ಕರೆಸ್ಬಿಟ್ಟು ಕ್ಲೀನ್ ಮಾಡಿಸ್ತಾರೆ. ತುಂಬ ಟೈಮಿಂದ ಅಂದ್ಕೊಂಡಿದ್ದೆ. ಈ ಇಂಟೀರಿಯರ್ ಏನಿದೆ ತುಂಬ ಡಿಫ್ರೆಂಟಾಗಿ ಡಿಸೈನ್ ಮಾಡೋದ್ರಿಂದ ಅದ್ರ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಬಟ್ ಇವತ್ತು ಫೈನಲಿ ಅದ್ರ ಕ್ಲೀನಿಂಗ್ ಕೂಡ ಆಗ್ತಾ ಇದೆ. ದೋಸ್ ಥಿಂಗ್ಸ್ ವಿಲ್ ಬಿ ಸಾರ್ಟೆಡ್. ನೋಡಿ ನೀವೇ ನೋಡ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಅದ್ರಲ್ಲಿ ನಾಳೆ ಮಾರ್ನಿಂಗ್ ಪೂರ ಡೆಕೋರೇಷನ್ ಆಗುತ್ತೆ. ಅದಕ್ಕೆ ಇವಾಗ ಅಪ್ಪ ಅಮ್ಮ ಇಲ್ಲೇ ಇದ್ರು, ಅವ್ರು ಹೊರಟ್ರು. 9:30 10 ಗಂಟೆನೋ ಆಯ್ತು ಇವಾಗ ಟೈಮಿಂಗು. ಸೊ ಇವಾಗ ಮಂತ್ರಿ ಮಾಲಲ್ಲಿ ಇದ್ದೀವಿ. ಇಂಟೀರಿಯರ್ ಏನು ಕ್ಲೀನ್ ಮಾಡ್ತಿದ್ವಿ ಅದ್ರ ಮೇಲೆ ಅವ್ರಿಗೆ ಪಾಪ ಗೊತ್ತಿರಲಿಲ್ಲ ಹೆಂಗೆ ಅದನ್ನು ರಿಮೂವ್ ಮಾಡೋದು ಅಂತ. ನೇಲ್ ಪೇಂಟಲ್ಲಿ ಹೋಗುತ್ತೆ, ನಮ್ಮದು ಎಸಿಟೋನ್ ಇರುತ್ತೆ ಅದ್ರಲ್ಲಿ ರಿಮೂವ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಸ್ಕ್ರ್ಯಾಚ್ ಮಾಡಿಬಿಟ್ಟಿದ್ದಾರೆ. ಅದನ್ನ ಇವಾಗ ಹೆಂಗೆ ಕ್ಲಿಯರ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಕೆಳಗಡೆ ಕೋಲ್ಗಡೆ ನನಗೆ ಸಿಗುತ್ತೆ, ಅದು ಸ್ಕ್ರಾಚಸ್ ಕ್ಲಿಯರ್ ಆಗುತ್ತೆ ಅಂತೇನೋ ನನಗೆ ಇವ್ರು ಹೇಳ್ತಾ ಇದ್ರು. ಬಟ್ ಅಲ್ಲಿ ಕೆಳಗಡೆ ಸ್ಪಾರ್ ಹೋಗಿ ನೋಡಿದ್ರೆ ಕ್ಲೋಸ್ ಆಗಿದೆ. ಆ್ಯಂಡ್ ರಿಯಲೈಸ್ ಆಯಿತು ಇವಾಗ ಟೈಮ್ ಬಂದ್ಬಿಟ್ಟು 10:30. ಸೊ ಕ್ಲೀನಿಂಗ್ ಆಗೋ ತನಕ ಪ್ರಾಬ್ಲಿ 12 ಆಗ್ಬೋದು. ಅಲ್ಲಿ ತನಕ ಇಲ್ಲೇ ಇರಬೇಕಾಗುತ್ತೆ. ಟುಡೇ ಆ್ಯಂಡ್ ಟುಮಾರೋ ಇಸ್ ಗೋನಾ ಬಿ ಎ ವೆರಿ ಲಾಂಗ್ ಡೇ. ನನಗೆ ಗೈಸ್ ಏನೇನೋ ಟೆನ್ಷನ್ ಆಗ್ತಿದೆ. ಬಿಕಾಸ್ ಇದು ಟ್ರಾನ್ಸ್ಪರೆಂಟ್ ಅಲ್ವಾ, ಅದರಲ್ಲಿ ಅದೇನೋ ಹಾಕಿ ಅದು ಹೆಂಗೆ ಫುಲ್ ಹಂಗೆ ಸ್ಕ್ರಾಚ್ ಥರ ಉಳ್ಕೊಂಡ್ಬಿಟ್ಟಿದೆ. ನನಗೆ ಅದು ಮೊದಲೇ ಐಮ್ ಸಮ್ಮನ್ ಹೂ ರನ್ಸ್ ಬಿಹೈಂಡ್ ಪರ್ಫೆಕ್ಷನ್ ಆಯಿತಾ. ಸೊ ಆಚೆ ಒಂಚೂರು ಇದಾದ್ರೂ ಮೈಂಡಲ್ಲಿ ಅದು ಯಾವ ಥರ ಒಂಥರ ಇರಿಟೇಟ್ ಆಗುತ್ತೆ ಅಂದರೆ ಹೇಳಬಾರ್ದು. ಸೊ ಅವರು ನನಗೆ ಐ ಟೋಲ್ಡ್ ಯು ರೆಡ್ ಹ್ಯಾವ್ ದಿಸ್ OCD. ಎಲ್ಲರೂ ಒಂದು ಕಡೆ ಗಲೀಜಾಗಿರೋದು ನೋಡಿದ್ರೆ ನಾನು ಯಾರು ಮಾಡ್ತಿದ್ರೆ ನನಗೆ ಮಾಡೋದಂಗೆ ಸಮಾಧಾನ ಇರಲ್ಲ ಅಂತ. ಅಟ್ ಒನ್ ಪಾಯಿಂಟ್ ಐ ಲಾಸ್ಟ್ ಮೈ ಪೇಷನ್ಸ್. ನಾನೇ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ದೆನ್ ಬರೋತಿಸ್ಲಿಕ್ಕೆ ಈ ಕಡೆ ಕುತ್ಕೊಂಡು ಬನ್ನಿ ಅಂತ ಕರ್ಕೊಂಡ್ಬಂದು ಏನಾದರೂ ಮಾಡಿದ್ರೆ ತುಂಬ ಯೋಚನೆ ಮಾಡಿ ಇಂಟೀರಿಯರ್ದೆಲ್ಲ ಡಬಲ್ ಚೆಕ್ ಮಾಡಿ ಮಾಡಬೇಕು. ಅದೊಂದು ಲೆಸನ್ ಕಲ್ತ್ಕೊಂಡ್ಬಿಟ್ಟೆ ನಾನು. ನೋಡ್ಬೋದು ನೀವು ಈ ಥರ ಆಗ್ಬಿಡಿದೆ. ಇವಾಗ ಅದನ್ನು ಏನು ಕ್ಲೀನ್ ಮಾಡೋದು ಗೊತ್ತಿಲ್ಲ. ಬೇಡಪ್ಪ, ಫುಲ್ ನೋವಾಗ್ಬಿಡುತ್ತಾ. ಅದು ಕಟ್ಟಿದ ನಕ್ಕೊಳಕ್ಕಾಗಲ್ಲ. ಅಲ್ಲಿ ಮೆಟ್ಲು ಬರುತ್ತೆ ನೋಡಿ, ಆ ಮೆಟ್ಲಲ್ಲಿ ಹಂಗೆ ತಳ್ಳಿಬಿಟ್ಬಿಡ್ತೀನಿ. ಸೊ ಗೈಸ್ ಇವಾಗ ಈ ಸೈಡ್ ಸ್ವಲ್ಪ ಹೋಯ್ತು, ಹಂಗಾಗಿ ಇಲ್ಲೆಲ್ಲ ಅಪ್ಲೈ ಮಾಡಿದೀವಿ. ಅಲ್ಲೂ ಹೋಗುತ್ತೇನೋ ಹೋಪ್ಸ್ ನಮ್ಗೆ. ನೋಡಿ ಇವಾಗ ಎಲ್ಲ ಕಡೆ ಅಪ್ಲೈ ಮಾಡ್ತಾ ಇದೀವಿ. ನಮ್ದೊಂಥರ ಹುಚ್ಚು ನೋಡಿ. ಕ್ರೇಜಿ ಕ್ರೇಜಿ. ಯಾರೋ ಅಳ್ತಿದ್ರು ಇಷ್ಟೊಂದು ಗಂಟ. ನಾನು ಫುಲ್ ಬೇಜಾರ್ ಮಾಡ್ಕೊಂಡು ಒಂಥರ ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ ನನಗೊಂದೊಂದ್ಸಲ. ರಿಸಲ್ಟ್, ಸಿ ದ ರಿಸಲ್ಟ್. ಸೊ ಗೈಸ್ ಹೋಗಿದೆ ಇದು. ಡೋಂಟ್ ಬಿಲೀವ್ ಮೀ. ಐ ಆಮ್ ವೆರಿ ಹ್ಯಾಪಿ. ಇಲ್ಲಿ ನೋಡಿ ನಂತರ ಮಿಂಚ್ತಾ ಇದೆ ನನ್ನ ಶಾಪ್ ಇವತ್ತು. ಟೈಮ್ ಬಂದ್ಬಿಟ್ಟು 1:15. ಸೊ ಇವಾಗ ನಾವು ಮನೆಗೆ ಹೋಗ್ತಾ ಇದೀವಿ. ಸಖತ್ ಲೇಟ್ ಆಗಿದೆ. ಆ್ಯಂಡ್ ಏನಂತಾರೆ ವೆರಿ ಟಯರ್ಡ್, ಒಂಥರ ನಿದ್ದೆ ಬರ್ತಾ ಇತ್ತು. ಗೈಸ್ ನಮ್ಮನೇಲಿ ನಿಮ್ಮಪ್ಪಂದ್ರು ಹೆಂಗೆ ಯೂಶ್ವಲಿ ಶೇವ್ ಮಾಡ್ತಾರೆ. ನಮ್ಮಪ್ಪ ನೋಡಿ ಯಾವ ರೇಂಜಿಗೆ ಕುತ್ಕೊಂಡು ಶೇವಿಂಗ್ ಮಾಡ್ತಾರೆ ಅವರು. ನಮ್ಮನೇಲಿ ಲೈಟ್ ಇದಲ್ಲ ಅದ್ರ ಮುಂದೆ ಕುತ್ಕೊಂಡು ಡೈಲಿ ನಾನು ಹೋಗ್ಬೇಕಾದ್ರಲ್ಲ ನನ್ಗೆ ಹಿಂಗೆ ನಮ್ಮಪ್ಪನ ನೋಡ್ಕೊಂಡು ಕುತ್ಕೊಳ್ಳೋದು ಹಿಂಗಿರ್ತಾರೆ ಅಂತ ಹೇಳ್ಬಿಟ್ಟು. ಫೈನಲ್ ಇವಾಗ ನಾನು ಶಾಪ್ಗೆ ಹೊರಟಿದ್ದೀನಿ. ಇವಾಗ ಡೆಕೋರೇಷನ್ದೆಲ್ಲ ಆಗ್ತಾ ಇದೆ. ಡೆಕೋರೇಷನ್ ಆಗಬೇಕು. ಆ್ಯಂಡ್ ಅದಾದಮೇಲೆ ಟೆಂಪಲ್ಗೆ ಹೋಗಬೇಕು. ಹಾರ್ಡ್ಲಿ 3 hours ಇಲ್ಲ 2 hours ಅಷ್ಟೇ ಮಲ್ಕೊಂಡಿರೋದು. ನಾನು ನಿದ್ದೆನೇ ಮಾಡಿಲ್ಲ. ಅದಕ್ಕೆ ಕಣ್ಣೆಲ್ಲ ಸ್ವಲ್ಪ ಊದ್ಬಿಟ್ಟಿದೆ ನಂದು. ಸೊ ಇವಾಗ ನಾನು ಅಪ್ಪ ಮತ್ತೆ ಭರತ್ ಫಸ್ಟ್ ಹೋಗ್ತೀವಿ. ಡೆಕೋರೇಷನ್ ಅವರು ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಭರತ್ ನೋಡಿ ಆರಾಮಾಗಿ ಫೋನ್ ಹಿಡ್ಕೊಂಡು ನೋಡ್ತಾರೆ. ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಆ್ಯಂಡ್ ನನಗೆ ಎಷ್ಟು ನಿದ್ದೆ ಗೈಸ್, ಎಷ್ಟು ನಿದ್ದೆ ಅಂದರೆ ನಂಗೆ ಆಟೋಲು ನಿದ್ದೆ. ಇವತ್ತೆಲ್ಲದೂ ಬಿಟ್ಬಿಟ್ಟು ಸುಮ್ಮನೆ ಮಲ್ಕೊಂಬೋಣ ಅಂತ ಅನಿಸ್ತಿತ್ತು ಸೀರಿಯಸ್ಲಿ. ಈಗ ತುಂಬ ಹಸುವಾಗಿ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಫುಡ್ ಕೋರ್ಟಿಗೆ ಬಂದ್ವಿ. ಫಸ್ಟ್ ತಿನ್ಕೊಂಡು ಮತ್ತೆ ಟೆಂಪಲಿಗೆ ಬೇರೆ ಹೋಗ್ಬೇಕಲ್ಲ. ಸೊ ಅದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಮತ್ತೆ ಎಷ್ಟು ಬರ್ತಾ ಇದ್ದಾರೆ ಒಂದೇ ಬೇರೆ. ಸೊ ಗೈಸ್ ಮಾರ್ನಿಂಗೇ ಮೂಡ್ ಆಫ್ ಆಗ್ತಿದೆ. ಏನಪ್ಪ ಅಂತಂದರೆ ಮಾಲಲ್ಲಿ ಬಲೂನ್ ಡೆಕೋರೇಷನ್ ಅಲ್ಲೂ ಇಲ್ಲ ಅಂತೆ. ಬಿಕಾಸ್ ಆಫ್ ದ BBMP ರೂಲ್ಸ್ ಅಂತೇನೋ. ಸೊ ನಮಗೆ ಗೊತ್ತಿರಲಿಲ್ಲ. ಹಾಗಾಗಿ ಇವಾಗ ಇಲ್ಲೆಲ್ಲ ಈ ಕಡೆ ಮಾಡಿಸಾಗ್ಬಿಟ್ಟಿದೆ. ಸೊ ಹಾಗಾಗಿ ಹೇಳಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದೆ. ಇವತ್ತು ಮೊದಲೇ ನಿದ್ದೆ ಕರೆಕ್ಟ್ ಆಗಿರಲಿಲ್ಲ. ಎಲ್ಲರ ಮೇಲೆ ಇರಿಟೇಷನ್ ಆಗ್ತಿತ್ತು. ಇವಾಗಂತೂ ಇನ್ನೂ ಬೇಜಾರಾಗೋಯ್ತು. ಅಂದರೆ ಅಷ್ಟು ಪರ್ಮಿಷನ್ ತೊಗೊಂಡಷ್ಟೆಲ್ಲ ಮಾಡಿ ಆಮೇಲೆ ಈ ಥರ ಇಲ್ಲ ಅಂತೆಲ್ಲ ಅಂದಾಗ ತುಂಬ ಲಿಮಿಟೆಡಾಗಿ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಅವರು ಇವೆಂಟ್ ಪೇಜ್ ಅವ್ರು ಬಂದಿದ್ರಲ್ಲ, ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರು. ಹಿಂಗೆ ಮಾಡಬೇಕು ಅಂತೆಲ್ಲ ಹೇಳ್ಬಿಟ್ಟು ನಾವು ಒಂದಷ್ಟೆಲ್ಲ ಹೇಳಿದ್ವಿ. ಬಟ್ ಪೂರಾ ಪ್ಲ್ಯಾನೇ ಉಲ್ಟಾಗೋಯ್ತು. ಬಟ್ ಅದಾದ್ಮೇಲೂ ತುಂಬ ಚೆನ್ನಾಗಿ ಕ್ರಿಯೇಟಿವ್ ಎಲ್ಲ ಮಾಡಿದ್ವಿ. ನಾವು ಹೇಳಿದ್ವಿ ಯಾವ್ಯಾವ ಥರ ಮಾಡಬೇಕು ಅಂತೆಲ್ಲ ಹೇಳ್ಬಿಟ್ಟು. ನಮ್ಮ ಶಾಪ್ ಡೆಕೋರೇಷನ್ ಯಾವ ಥರ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇವಾಗ ಬರುತ್ತೆ ನೋಡಿ.
ಡೆಕೋರೇಷನ್ ಮಾಡಿಸಿದೆ. ಸೊ ನೀವೇ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಡೆಕೋರೇಷನ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಡೆಕೋರೇಷನ್ನ ಯಶಿನಾ ಈವೆಂಟ್ ಪೇಜ್ ಅವರು ಮಾಡಿಕೊಟ್ಟಿದ್ದು. ಸೊ ಇವರು A to Z ಎಲ್ಲ ಥರ ಡೆಕೋರೇಷನ್ನ ಮಾಡಿಕೊಡ್ತಾರೆ. ಸೊ ನಿಮಗೆ ಯಾವ್ದಾದ್ರು ಒಂದು ಒಕೇಶನ್ಗೆ ನಿಮಗೆ ಡೆಕೋರೇಷನ್ ಅವೈಲೇಬಿಲಿಟಿ ಇದೆ ಅಂತಂದರೆ ನೀವು ಇವ್ರನ್ನ ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು. ಡಯಟ್ ಮಾಡಬೇಕು. ಸೊ ನಾಳೆಯಿಂದ ನನಗೆ ಸ್ವೀಟು ಕಟ್ಟು ಏನು ಕೊಡಬೇಡ್ರಿ ಅಂತ. ನಿನ್ನೆ ತಾನೇ ಸ್ವೀಟ್ ತಿನ್ನಲ್ಲ ಅಂತ ಹೇಳಿದ್ದೆ ನಾನು ಹೇಳಿಲ್ವಾ ಇವರಿಬ್ಬರೇ ತಿನ್ಸೋದಂಗೆ ಅಂತ. ಹೆಂಗೆ ಚಾಲೆಂಜ್ ಮಾಡಿ ತಿನ್ಸಾಯ್ತು ನನಗೆ. ನೀನೆಷ್ಟೇ ದೊಡ್ಡ ವಿಲ್ಲನ್ ಆದ್ರೂ ಕೊನೆಯಲ್ಲಿ ಗೆಲ್ಲೋದು ಯಾರು ಹೇಳು? ಹೀರೋನೇ. ನಂದೊಂದು ಇವತ್ತು ಮೀಟಿಂಗ್ ಇತ್ತು ನಂದು ಶಾಪ್ದಲ್ಲ. ಆದ್ಮೇಲೆ ಸೊ ಈ ಮೇಲೆ ಕುಟ್ಕೊಟ್ಟು ಮಾತಾಡ್ಕೊಂಡ್ ಬಂದೆ. ಅಂಡ್ ಗ್ಯಾಪಲ್ಲಿ ನೋಡಿ ಯಾರು ಬಂದು ವೆಯ್ಟ್ ಮಾಡ್ತಾ ಇದಾರೆ ಅಂತ. ಆಕ್ಚುಲಿ ಕರ್ದಿದ್ದು ಭರತ್ ಕರ್ದಿತ್ತಾನೆ. ನೀನ್ ಭರತ್ ಹತ್ರ ಜಗಳಾಡ್ಬೇಕು. ನಾನು ಅನಿರುದ್ಧ ಫ್ರೆಂಡ್ ಭರತ್ ಮತ್ತೆ ನಮ್ಮ ಫ್ಯಾಮಿಲಿ ಏನಿದೆ ನಮ್ಮ ಅಣ್ಣ ಒಬ್ಬ ಮಿಸ್ಸಿಂಗ್ ಅಲ್ಲ. ಭರತ್ ಫ್ರೆಂಡ್ ಅಂತ ಹೇಳಿದ್ದು. ಇವರು ತಲೆ ಕೆಟ್ಟೋಗ್ಬಿಟ್ಟಿದೆ ಅವ್ರಿಗೆಲ್ಲರಿಗೂ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇವಾಗ ಅದಕ್ಕೆ ಎಲ್ಲರೂ ಸೇರಿ ಟೆಂಪಲ್ಗೆ ಹೋಗ್ತಾ ಇದೀವಿ. ನಮ್ಮ ಅಣ್ಣ ಮತ್ತೆ ಪೋಕೋ ಮಾತ್ರ ಮಿಸ್ಸಿಂಗು. ನಾನು ಮುಂಚೆ ಮಲ್ಲೇಶ್ವರಮಲ್ಲಿ ಇದ್ದಿದ್ದಲ್ಲ, ಕಾಡು ಮಲ್ಲೇಶ್ವರ ಟೆಂಪಲ್ ಅಂತ ಹೇಳ್ಬಿಟ್ಟಿತ್ತು. ಅದು ಇವಾಗ ಓಪನ್ ಆಗಿರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಲೆಟ್ಸ್ ಸಿ, ಹೋಗಿ ನೋಡೋಣ. ಗೈಸ್ ನಮ್ಮ ಅನಿರುದ್ಧ ಏನೋ ಭಾಷಣ ಮಾಡ್ತಾನಂತೆ. ಹೇಳಪ್ಪ. ಅಲ್ಲ ಏನೋ ಯುಗಾದಿಗೆ ಯುಗಾದಿಗೆ ಹಬ್ಬಕ್ಕೆ ಮನೆಗೆ ಬಾ ಕರಿತೀನಿ ಹಿಂದೆ. ಯುಗಾದಿಗೆ ಬರ್ಬೇಕಾ ಯುಗಾದಿಗೆ ಒಂದ್ ದಿವಸ ಮುಂಚೆ ಬರ್ಬೇಕಾ? ಎರಡು ನಡೆಯುತ್ತೆ. ಎರಡು ಬಾ. ನಿನ್ ಮನೆ ತಾನೆ. ನಮ್ಮಪ್ಪ ಎಲ್ಲ ಮಿಸ್ ಆಗ್ಬಿಟ್ಟಿದ್ದಾರೆ ಉಡುಪಿಗೆ. ಹೋಗಿ ನಮ್ಮ ಅಪ್ಪನ ಮಮ್ಮನ್ ಕತೆ ಮುಗಿಯಲ್ಲ. ಎಲ್ಲೋದ್ರು ಸುತ್ತಿ ಬಂದು ನಾನು ಇರೋ ಬರೋ ಫ್ರೆಂಡ್ಸ್ ಅವ್ರ ಹತ್ರಲ್ಲ ಗಂಡು ಕೊಡು ಅಂತ ಹೇಳ್ತಾರೆ. ಹಿಂಗಾದ್ರೆ ಹಿಂಗೆ ನನ್ ಕತೆ. ಏನೋ ಮಾಡ್ಲಿ ಹುಡುಗಿ ಸಿಕ್ಕಿಲ್ಲ. ನನ್ಗೊಂದು ಹೆಣ್ಣು ಕೊಡಿ ಅಂತ ಆಂಟಿಗೆ. ನನ್ಗೊಂದು ಮೆಸೇಜ್ ಕಳ್ಸಿದ್ದಾನೆ. ಅದನ್ನ ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡಿ, ಗೊತ್ತಾಗುತ್ತೆ. ನಾವು ಕಾಡು ಮಲ್ಲೇಶ್ವರ ಟೆಂಪಲ್ಗೆ ಬಂದಿದ್ವಿ. ಬಟ್ ಇಲ್ಲಿ ಕ್ಲೋಸ್ ಆಗಿದೆ. ಹಾಗಾಗಿ ಒಳಗಡೆ ಹೋಗಕ್ಕಾಗ್ಲಿಲ್ಲ. ಇಲ್ಲೆಲ್ಲ ಸ್ವಲ್ಪ ದೇವ್ರಿಗೆ ಬೇಡ್ಕೊಂಡು. ಅಂಡ್ ಇಲ್ಲ ನಾಯಿ ಇದೆ. ನಾಯಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಕ್ಯೂಟ್ ಆಗಿದೆ ನಾಯಿ. ಇವಾಗ ಊಟಕ್ಕೆ ಬಂದಿದ್ದೀವಿ. ಎಲ್ಲ ಕುತ್ಕೊಂಡಿದ್ದಾರೆ. ಡಬಲ್ ಟೇಬಲ್ ಕುತ್ಕೊಳ್ಳೋಣ ಅಂದ್ಕೊಂಡ್ವಿ. ಆಮೇಲೆ ಇಲ್ಲೇ ಆರಾಮಾಗಿ ಕುತ್ಕೊಂಡು ಸರ್ವ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕುತ್ಕೊಂಡ್ಬಿಟ್ವಿ. ಸೊ ಗೈಸ್ ನಾನು ಡಯಟ್ನ ಕನ್ಸಿಡರ್ ಮಾಡಿಕೊಂಡು ಕ್ಲಿಯರ್ ಸೂಪ್ ಆರ್ಡರ್ ಮಾಡಿದ್ದೀನಿ. ಇವರು ಅದನ್ನೇ ತೊಗೊಂಡಿದ್ದಾರೆ. ಇಲ್ಲ ಆ್ಯಕ್ಚುಲಿ ಇವರೇ ಆರ್ಡರ್ ಮಾಡಿದ್ದು. ನಾನು ಮ್ಯಾಂಚ್ ಆರ್ಡರ್ ಮಾಡ್ತಿದ್ದೆ. ಇವಾಗ ಅಪ್ಪ ಮತ್ತೆ ಎಷ್ಟು ತಿಂತವ್ರು ಅದನ್ನು. ಇವರೇನೋ ಪಾಪಾಡ್ ತಿಂತವ್ರೆ ಸರ್ರು. ಇವಾಗ ನೋಡಿ ಇದು ಬಂದಿದೆ. ಯಶು ಹೇಳ್ತಾಳೆ ಈ ಬಿರಿಯಾನಿ ತಿಂದಾಗಲೆಲ್ಲ ಕಿರಣ್ ನೆನಪಾಗ್ತಾರೆ. ಯಾಕೆಂದ್ರೆ ಕಿರಣ್ ಹೈದರಾಬಾದ್ ಅಲ್ಲ, ಇದು ಹೈದರಾಬಾದಿ ಬಿರಿಯಾನಿ ಅಲ್ವಾ, ಅದಕ್ಕೆ ಅಂತ. ಭರತ್ ಬ್ರೈನ್ ಇನ್ನು ಪ್ರೊಸೆಸ್ ಆಗ್ತಿದೆ ಯಶು ಹೇಳಿದ ಮಾತು ಕೇಳಿ. ಅಂಕಲ್ ಆಂಟಿ ಲವ್ ಸ್ಟೋರಿ ನೋಡಕ್ ಆಗ್ತಾ ಇಲ್ಲ. ಇವ್ರು 3 ಜನ ಇಲ್ಲಿ ಹೋಗ್ತಾರೆ. ಬಾಯ್ ಮತ್ತೆ ಬಾ ಶಾಪ್ ಹತ್ರ. ಭರತ್ ಬನ್ನಿ. ಮತ್ತೆ ಬರ್ತಾರೆ. ಬಟ್ ನಾವು ಹೋಗ್ತಾ ಇದೀವಿ, ಏನೋ ಕೆಲಸ ಇದೆ ಅಂತೆ. ನಾನು ಅಪ್ಪ ಅಮ್ಮ ಮತ್ತೆ ಯಶುವಾಗಿ ಹೋಗ್ತಾ ಇದೀವಿ. ಒಳ್ಳೆ ಊಟ ಆಯ್ತು ಗೈಸ್. ಇವಾಗ ಸ್ವಲ್ಪ ನಿದ್ದೆ ಆಗ್ಬಿಟ್ರೆ ಸ್ವಲ್ಪ ನಮ್ಮ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಇಲ್ಲಿ ಹತ್ಕೊಂಡ್ಬಂದ್ರೆ ನಮ್ಮಮ್ಮ ನೋಡಿ ಅಲ್ಲಿಂದ ಬರ್ತವ್ರೆ ಜನ. ನಮಸ್ತೆ. ಸೊ ಅವ್ರ ಆ ಕಡೆ ಹೋಗ್ತಾರೆ, ನಾವು ಯಾವಾಗಲೂ ಈ ಕಡೆ ಹೋಗ್ತೀವಿ. ಯಾವಾಗಲೂ ಅದೇ ನಮ್ದು ಡಿಫ್ರೆನ್ಸಸ್ ಏನು ನಂದು ನಮ್ಮ ಅಮ್ಮನಂದ್ರೆ. ಅಂದ್ರೆ ಎಲ್ಲಾ ವಿಚಾರದಲ್ಲೂ ಆಲ್ಮೋಸ್ಟ್ ಸೇಮ್. ನಾನು ನಮ್ಮಮ್ಮ ಇದೊಂದು ವಿಚಾರದಲ್ಲಿ ಮಾತ್ರ ನಾನು ಅಮ್ಮ ಮ್ಯಾಚ್ ಆಗಲ್ಲ. ಅಲ್ಲಿ ಓಡ್ತವ್ರು ನೋಡ್ರಿ, ಓಡ್ತವ್ರೆ. ಈಗ ಅಪ್ಪಾಜಿ ಓಡ್ತವ್ರು ನೋಡ್ರಿ. ಇವಾಗ ಫೈನಲಿ ಶಾಪ್ ಹತ್ರ ಬಂದಾಯ್ತು. ಯಾರೋ ಕಸ್ಟಮರ್ ಇದ್ದಾರೆ ಅನ್ಸುತ್ತೆ. ನಾನು ಫಸ್ಟ್ ಬಂದ್ಬಿಟ್ಟನಲ್ಲ ಶಾಪಿಗೆ, ಹಂಗಾಗಿ ಅಮ್ಮ ನನಗೆ ಬಟ್ಟೆ ಹಾಕೊಳಕ್ಕೆ ಅಂತ ಹೇಳ್ಬಿಟ್ಟು ತಂದಿದ್ದಾರೆ. ಬಿಕಾಸ್ ಈ ಬಟ್ಟೆ ತುಂಬ ಗ್ರ್ಯಾಂಡ್ ಇದೆಲ್ಲ, ಜಾಸ್ತಿ ಹಾಕೊಂಡಿರೋಕ್ಕಾಗಲ್ಲ. ಹಾಗಾಗಿ ಇವಾಗ ನಾನು ಅಮ್ಮ ಯಶು 3 ಜನ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀವಿ. ಆ್ಯಂಡ್ ನೈಟ್ ಫುಲ್ಲು ಡಿನ್ನರ್ ಇದೆ ನಮ್ಮ ಶಾಪ್ ಹುಡುಗರ ಜೊತೆಗೆ. ಸೊ ಗೈಸ್ ಇವಾಗ ಇವರೆಲ್ಲ ಸೇರ್ಕೊಂಡು ಹೋಗಿ ಕೇಕ್ ತಂದಿದ್ದಾರೆ, ಕೇಕ್ ಕಟ್ ಮಾಡೋಕ್ಕೆ. ಅದು ಒಡೆದು ಕಟ್ ಮಾಡುವಂಥ ಕೇಕು, ನಾರ್ಮಲ್ ಕೇಕ್ ಅಲ್ಲ, ಸುತ್ತಿಗೆ ತಂದಿದ್ದಾರೆ ನೋಡಿ. ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ ಬಂದ್ವಿ. ಹೊಡಿಬೇಕಾ? ಮತ್ತೆ 2 ಭಾಗ ಆಯ್ತು ಗೈಸ್. ಇದು ಫಸ್ಟ್ ಟೈಮ್ ನಾನು ಹಿಂಗೆಲ್ಲ ಹೊಡಿತಾ ಇರೋದು. ಇಷ್ಟನಾ? ಅಷ್ಟೇ, ಜೋರಾಗಿ ಹೊಡಿಬೇಕು.
ಒಳಗಡೆ ಕೇಕ್ ಇದೆ, ತಿನ್ಸಿ ಇವಾಗ ಎಲ್ಲರೂ. ಇದು This is much easier. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನೀವು ಚೆನ್ನಾಗಿರ್ಬೇಕು. ಒಂಚೂರು ಜಾಸ್ತಿ ತಿನ್ಸೋಣ. ಹಣೆ ಬರೋಷ್ಟು ದಪ್ಪ ಮಾಡ್ತೀನಿ ಅಂತ ಹೇಳಿದೀನಿ. ಎಷ್ಟು ಸ್ಮಾರ್ಟ್. ವೆರಿ ಚಲಾಕ್ ಬ್ರೋ. End of flashback. ನಾಳೆ ಅಷ್ಟೇ ನಾನು ಸ್ವೀಟ್ ತಿನ್ನಕ್ ಹೋಗಲ್ಲ. ತಗೊಳ್ಳಿ, ನಂಗೆ ತಿನ್ನಿಸ್ಬಿಡಿ ಪ್ಲೀಸ್. ದಯವಿಟ್ಟು ನಿಮ್ಗೆ ಖಾಲಿ ಮಾಡ್ಬಿಡ್ತೀನಿ ಪ್ಲೀಸ್. ಇಲ್ಲಿ ನೋಡಿ, ಇಲ್ಲಿ ಹಂಗೆ ನೀನ್ ಗ್ಲಾಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತೈತೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್. ಭರತಿಂದ ಏನಿದೆ ನೇಲ್ಸ್, ಅದನ್ನ ಕಟ್ ಮಾಡಿ ಅದನ್ನ ಶೇಪ್ ಮಾಡಿಸ್ತಾ ಇದೀನಿ. ಎಂಪ್ಲಾಯ್ ಇದಾರೆ ಹಂಗಾಗಿ ಇಲ್ಲೇ ಕಸ್ಟಮರ್ ಇದಾರೆ ಹಂಗಾಗಿ ಇಲ್ಲೇ ಕೂರಿಸ್ಬಿಟ್ಟು ಇಲ್ಲೇ ಮಾಡಿಸ್ತಾ ಇದ್ದೀನಿ. ಅದೇನು ನೋವು ಆಗಲ್ಲ ನೋಡಿ, ಮಕ್ಕ ಹೆಂಗ್ ಮಾಡ್ತಾರೆ. ಟೈಮ್ ನೇಲ್ ಕಟ್ಟಲ್ಲಿ ಕಟ್ ಮಾಡಿಸ್ತಾರೆ, ಅದು ಕೈ ಬೆಳ್ಳು. ಹೌದಾ? ಆಕ್ಚುಲಿ ಅವ್ರಿಗೂ ನಂತರ ನೇಲ್ಸ್ ತುಂಬಾ ಕಡಿಯೋ ಇದು ಏನಂತಾರೆ ಹ್ಯಾಬಿಟ್. ಸೊ ಹಾಗಾಗಿ ಕಟ್ ಮಾಡಿಸ್ಕೊಂಬಿಡಿ ಅಂತ ಹೇಳ್ತಾ ಇದ್ದೆ ನಾನು. ನೆನ್ನೆನೂ ಎಲ್ಲ ಯಾರ್ದು ಕರೆಕ್ಟಾಗಿ ನಿದ್ದೆ ಆಗಿರ್ಲಿಲ್ಲಲ್ಲ. ಸೊ ನಾನು ಅವಾಗಲೇ ಒಂದು ಸ್ವಲ್ಪ ವರ್ಕ್ ಇತ್ತು, ಅದು ಮಾಡಬೇಕಾದ್ರೆ ಇಲ್ಲಿ ಡಾಮಿನೋಸ್ ಅಲ್ಲಿ ಕುತ್ಕೊಂಡು ನಿದ್ದೆ ಮಾಡ್ತಿದ್ದೆ ಅವರು ವರ್ಕ್ ಮಾಡಬೇಕಾದ್ರೆ. ಇವಾಗ ಅವರು ಕಂಡಿದ್ದಾರೆ. ಎಷ್ಟು ನೋಡಿಲ್ಲ ಅಮೂಲ್ ಬೇಬಿ ಅಂತೆಲ್ಲ ಆಡ್ಕೊತಿರೋದು. ಬೇಗ ನಾವು ಪರ್ಮಿಷನ್ ತಗೊಂಡು ನಮ್ಮ ಶಾಪ್ನ ಕ್ಲೋಸ್ ಮಾಡ್ಕೊಂಡ್ವಿ. ಆ್ಯಂಡ್ ನಾವಿವತ್ತು ಒಂದು ರೆಸ್ಟೋರೆಂಟ್ಗೆ ಹೋಗ್ತಾ ಇದೀವಿ ಇವ್ರನ್ನೆಲ್ಲ ಕರ್ಕೊಂಡು. ಆ್ಯಂಡ್ ನಮ್ಮ ಜೊತೆಗೆ ಇವತ್ತು ಚೇತನ್ ಅವ್ರು ಜಾಯ್ನ್ ಆಗಿದ್ದಾರೆ. ಬಾರೋ ಅಪರೂಪದ ಮುಳ್ಳಂದಿ. ಸೊ ಹಾಗಾಗಿ ಎಲ್ಲರೂ ಹೋಗ್ತಾ ಇದೀವಿ. ನಮ್ಮ ಶಾಪ್ ಟೆಕ್ನಿಷಿಯನ್ ಏನಿದ್ದಾರೆ ಸಾಯಿಲ್ ಮತ್ತು ಕಾಸಿಫ್ ಅವರಿಬ್ರು ಕೂಡ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಅವರು ಕೆಲಸ ಬಿಡ್ತಾ ಇರೋದ್ರಿಂದ ಒಂಥರ ಸೆಂಡ್ ಆಫ್ ಥರನೂ ಅವ್ರಿಗಿದು. ನನಗೆ ಆ್ಯಕ್ಚುಲಿ ಅವ್ರ ಜೊತೆ ತುಂಬ ಲಾಂಗ್ ಟೈಮ್ ವರ್ಕ್ ಮಾಡೋಕ್ಕೆ ಇಷ್ಟ ಇತ್ತು. ಬಟ್ ಅವ್ರಿಗೆ ಪಾಪ ಫ್ಯಾಮಿಲಿ ಎಲ್ಲ ದೂರ ಅಲ್ಲ, ಸೊ ಅವ್ರಿಗೂ ಕಷ್ಟ ಆಗ್ತಿದೆ. ಸೊ ಹಾಗಾಗಿ ಇವ್ರು ಇದಾರಲ್ಲ ನಮ್ಮ ಫೇವ್ರೆಟ್ ಪರ್ಸನ್ ಇವರು ನಮ್ಮ ಮಾಲಲ್ಲಿ. ಸೊ ಹಾಗಾಗಿ ಸ್ವೀಟ್ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಅಮ್ಮ ಕೊಡ್ತಾರೆ. ಆಯ್ ಬೋಲು ಮಾಲ ತೊಗೊಂಡಿದ್ದೀವಿ. ಇಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು ಮೇಲ್ಗಡೆ. ಅವರು ಇನ್ನೊಂದು ಕ್ಯಾಬಲ್ಲಿ ಬಂದರು, ನಾವೊಂದು ಕ್ಯಾಬಲ್ಲಿ ಬಂದ್ವಿ. ಸೊ ಟೋಟಲಿ 8 ಜನ ಹೋಗ್ತಾ ಇರೋದು. ಸೊ ಗೈಸ್ ಮೊನ್ನೆ ಭರತ್ ನಮ್ಮ ಮನೇಲಿ ಉಳ್ಕೊಂಡಿದ್ರಲ್ಲ, ಆ ಟೈಮಲ್ಲಿ ಏನಾಯ್ತು ಅಂತ ಯಶು ಹೇಳ್ತಾಳೆ ಕೇಳಿ. ನಮ್ ರೂಮಲ್ಲಿ ಮಲ್ಕೊಂಡಿದ್ರು ಕಿರಣ್ ಇಲ್ಲ ಅಂತ. ಒಂದು ಪಟಾರ್ ಅಂತ ಕೆನ್ನೆ ಕೊಡ್ತಷ್ಟು ಎದ್ಬಿಟ್ಟು ನೋಡ್ದೆ ನಾನು ಹಿಂಗೆ. ಆ ಕಡೆ ತಿರ್ಬಿಟ್ಟು ಸುಮ್ಮನೆ ಹಿಂಗ್ ಮಲ್ಕೊಂಡ. ಸೊ ಗೈಸ್ ನಾನು ನಿದ್ದಲ್ಲಿ ಹಿಂಗ್ ಪಟಾರದ ಹೊಡೆದ್ಬಿಟ್ಟಿದ್ದೇನೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲಲ್ಲ ಹಿಂಗ್ ಹೆಂಗ ಮಲ್ಕೊಂಡಿರ್ತೀನಿ. ಗೈಸ್ ಎಷ್ಟು ಹೆಂಗ್ ಮಲ್ಗಿದ್ಲು ಗೊತ್ತಾ? ಹಿಂಗ್ ಮಲ್ಕೊಂಡಿದ್ದಾಳೆ. ನಾನು ಇದು ಹಿಂಗ್ ಮಲ್ಕೊಂಡ್ ನೋಡೆ ಅಂತ ಮಧ್ಯರಾತ್ರಿ ಹೆಚ್ಚು ನೋಡ್ತಾ ಇದೀನಿ. ಫುಲ್ಲು ಹಿಂಗೆ ಭರತನಾಟ್ಯಂ ತರ ಹಿಂಗೆ ಹಿಂಗ್ ಕುಡ್ಕೊಂಡಿಲ್ಲ, ಹಿಂಗೆ ಫುಲ್ ಸ್ಟ್ರೆಚ್ ಮಾಡ್ತಾರಲ್ಲ ಹಂಗೆ. ಇವ್ರೇನೋ ಜುಗಾಡ್ ಮಾಡ್ತಾರೆ ಎಲ್ಲಿ ಕುತ್ಕೊಳ್ಳೋದು ಏನು ಅಂತ ಹೇಳ್ಬಿಟ್ಟು. ಅವ್ರು ಏನು ಸೆಲೆಕ್ಟ್ ಮಾಡಂಗಿಲ್ಲ ನೋಡಿ ಇಲ್ಲಿ. ದಾಳಿಗೆ ಎದ್ರಲ್ಲ, ನಿಮಗೆ ಎದ್ರಲ್ಲ. ಇಲ್ಲ ಹಂಗೆಲ್ಲ 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 ಇಲ್ವೇ ಇಲ್ಲ, ಇಲ್ವೇ ಇಲ್ಲ. नो चांस, नो चांस. तो गाइस अभी हम अपने घर जा रहे हैं, खाना पीना हो गया सब. ठीक है, मिलते हैं नेक्स्ट ब्लॉग में. ಫುಲ್ ನನ್ನ ಇಮಿಟೇಟ್ ಮಾಡ್ತಾರೆ ಗೈಸ್ ನಮ್ಮ ಸ್ಟಾಫ್ಸ್ ಎಲ್ಲ. ಸೊ ಇವತ್ತು ಎಷ್ಟು ತಿಂದಿದೀವಿ ಅಂದ್ರೆ ಬರೀ ತಿಂದಿರೋದೇ ಸರಿಯಾಗಿ ತಿಂದ್ಬಿಟ್ಟಿದೀವಿ. लाइक शेयर कमेंट सब्सिडी
ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. ಓಕೆ, ಸೊ ಫುಲ್ ಜೋಶಿಗೆ ಬಂದ್ಬಿಟ್ಟಿದ್ದಾರೆ. ಬಟ್ಟೆ ಏನಿದೆ ನಂಗೆ ತುಂಬ ಕ್ಲಾಸಿ ಅಂತ ಅನಿಸ್ತು. ವ್ಯಾರ ಮಾಡೋದಲ್ಲಿರೋದು ನಮ್ಮಮ್ಮ ಒಳಗಡೆ ಒಂದಿದೆ, ಅದು ಪರ್ಪಲ್ ಸಕಲಾಗಿದೆ. ಅದು ನಮ್ಮಮ್ಮಂಗೆ ಇಷ್ಟ ಆಯ್ತು, ನನಗೂ ಇಷ್ಟ ಆಯಿತು. ಅಲ್ಲಿದೆ ನೋಡಿ, ಕಾಣಿಸ್ತಿದ್ದಲ್ಲ. ಸೊ ಯಾವಾಗಲೂ ನೆಕ್ಸ್ಟ್ ಟೈಮ್ ಇಲ್ಲಿ ಬಂದರೆ ತೊಗೋಬೇಕು. ಐ ರಿಯಲಿ ಲೈಕ್ ದಿಸ್ ಬ್ರೌನ್ ಬ್ಲ್ಯಾಕ್ಸ್, ತುಂಬ ಎಲಿಗೆಂಟ್ ಅನಿಸುತ್ತೆ. ಇವರಿಬ್ರು ಹೋಗ್ಬಿಟ್ಟಿದ್ರು ಕೆಳಗಡೆ, ಮತ್ತೆ ಓಡೋ ಬಂದರು. ನಮ್ಮ ಅಪ್ಪ ಅಮ್ಮ ಹೋಗ್ತಾರೆ ನೋಡಿ ಅಲ್ಲಿ, ಅವ್ರು ಬೇರೆ ದೇಶಕ್ಕೆ ಹೋಗ್ತಾರೆ. ಬಾಯ್ ಬಾಯ್ ಬಾಯ್, ಸಿ ಯು ಇನ್ ಪ್ಯಾರಿಸ್. ನಾವು ಒಪ್ಪನ್ ಬಿಟ್ಬಿಟ್ಟು ನೋಡಿ ಹೆಂಗ್ ಬರ್ತವ್ರೆ. ನಾವು ಒಪ್ಪನ್ ಲೆಕ್ಕನೇ ಇಲ್ಲ ನಮ್ಮಮ್ಮಂಗೆ. ಸೊ ಗೈಸ್, ಒಂದೇನಪ್ಪ ಅಂತಂದ್ರೆ, ಒಂದು ಬಿಸ್ನೆಸ್ ಅಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ನೀವು ಒಂದ್ಸಲ ಸೋತ್ರೆ ಗಿವ್ ಅಪ್ ಮಾಡಕ್ ಹೋಗ್ಬೇಡಿ. ಮನ್ಸಿಗೆ ಏನೋ ಒಂದು ಬಂತು ಅಂತಂದ್ರೆ ಅವಾಗೇನೆ ಆಕ್ಷನ್ ತಗೊಳ್ಳಿ ಅಂಡ್ ವರ್ಕ್ ಟುವರ್ಡ್ಸ್ ಯುವರ್ ಡ್ರೀಮ್ಸ್ ಗೈಸ್.